ಇದು ಕಾರ್ಮಿಕ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಸಂತೋಷ್ ಲಾಡ್ ತವರಲ್ಲೇ ಯುವಕರಿಗೆ ಕಾರ್ಖಾನೆ ಮೋಸ ಮಾಡ್ತಿದ್ಯಾ ಎನ್ನುವುದು ಪ್ರಶ್ನೆ. ಕಾರ್ಮಿಕ ಸಚಿವರ ಜಿಲ್ಲೆಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ಇಲ್ವಾ? ಹಾಗಾದ್ರೆ ಸ್ಥಳೀಯರಿಗೆ ಉದ್ಯೋಗ ವಂಚಿಸಿ ಹೊರ ರಾಜ್ಯದವರಿಗೆ ಕೆಲಸವನ್ನ ನೀಡಲಾಗ್ತಾ ಇದೆ. ಇದು ಕಾರ್ಮಿಕ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಸಂತೋಷ್ ಲಾಡ್ ತವರಲ್ಲೇ ಯುವಕರಿಗೆ ಕಾರ್ಖಾನೆ ಮೋಸ ಮಾಡ್ತಾ ಇದೆ. ಕಾರ್ಮಿಕ ಸಚಿವರ ಜಿಲ್ಲೆಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆ. ಸ್ಥಳೀಯರಿಗೆ ಉದ್ಯೋಗ ವಂಚಿಸಿ ಹೊರ ರಾಜ್ಯದವರಿಗೆ ಕೆಲಸವನ್ನ ನೀಡಲಾಗ್ತಾ ಇದೆ. ಹೊಸಪೇಟೆಯ ಹಾರುವನಹಳ್ಳಿಯ ಸಾಯಿ ವಿಜಯ ಪ್ರಗತಿ ಸ್ಟೀಲ್ ಕಾರ್ಖಾನೆ ಇದು. ಇನ್ನು ಯಾರೆಲ್ಲ ಇದನ್ನ ಕ್ವೆಶ್ಚನ್ ಮಾಡ್ತಾರೆ ಅವ್ರನ್ನ ಕೆಲಸದಿಂದ ವಜಾ ಮಾಡ್ತಾ ಇದೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಸ್ಥಳೀಯರನ್ನ ಟಾರ್ಗೆಟ್ ಮಾಡಿ ಕೆಲಸದಿಂದ ವಜಾ ಮಾಡ್ತಾ ಇದೆ. ಕಾರ್ಖಾನೆ ನಿರ್ಮಾಣಕ್ಕೆ ಭೂಮಿಯನ್ನ ಕೊಟ್ಟ ರೈತರಿಗೆ ಇದೀಗ ಒಂದು ದೊಡ್ಡ ಆಘಾತ ಎದುರಾಗಿದೆ. ಅಂದ್ರೆ ಮೊದಲಿಗೆ ಭೂಮಿ ಪಡಿಬೇಕಾದ್ರೆ ನೀವು ಭೂಮಿಯನ್ನ ನೀಡಿದ್ರೆ ನಾವು ನಿಮಗೆ ಉದ್ಯೋಗವನ್ನ ಕೊಡ್ತೇವೆ, ಅಂದ್ರೆ ಸ್ಥಳೀಯರಿಗೆ ಉದ್ಯೋಗದ ಅವಕಾಶವನ್ನ ನೀಡ್ತೇವೆ ಅಂತ ಕಾರ್ಖಾನೆಯವರು ಒಂದು ಭರವಸೆಯನ್ನ ನೀಡಿದ್ರು. ಆದ್ರೆ ಇದೀಗ ಭೂಮಿ ನೀಡಿದ ರೈತರಿಗೆ ದೊಡ್ಡ ಮೋಸವೇ ಆಗಿದೆ. ಸ್ಥಳೀಯ ಉದ್ಯೋಗಿಗಳನ್ನ ವಜಾ ಮಾಡಿದೆ ಕಾರ್ಖಾನೆ. ಸ್ಥಳೀಯ 28 ಕಾರ್ಮಿಕರನ್ನ ಕೆಲಸದಿಂದ ವಜಾ ಮಾಡಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹೊರ ರಾಜ್ಯದ ಬಿಹಾರದಿಂದ ಕಾರ್ಮಿಕರ ನಿಯೋಜನೆಯಾಗ್ತಾ ಇದೆ ಎನ್ನುವುದು ಸ್ಥಳೀಯರ ಒಂದು ಆರೋಪ. ಸೊ ಹೊಸಪೇಟೆಯ ಹಾರುವನಹಳ್ಳಿಯ ಸಾಯಿ ವಿಜಯ ಪ್ರಗತಿ ಸ್ಟೀಲ್ ಕಾರ್ಖಾನೆ ಇದೆ. 2005-6ರಿಂದ ಈ ಪ್ಲಾಂಟ್ ಸ್ಟಾರ್ಟ್ ಆಗಿದೆ. ಅಂದರೆ ಸಾಯಿ ವಿಜಯ ಪ್ರಗತಿ ಸ್ಟೀಲ್ ಅವಾಗಿಂದ ಕೆಲಸ ಮಾಡ್ಕೊಂತ ಬಂದಿದ್ದಾರೆ. ಕೆಲವು ಜನ ಒಳಗೆ ಇಟ್ಕೊಂಡಿದ್ದಾರೆ, ಕೆಲವು ಜನ ಬಿಡಿಸಿದ್ದಾರೆ. ಅಂದರೆ ಒಂದು ತಿಂಗಳು ಮುಂಚಿತವಾಗಿ ಏನು ಹೇಳಿಲ್ಲ. ಸಡನ್ ಆಗಿ ಇವತ್ತು ಕೆಲಸಕ್ಕೆ ಬಂದಿದ್ದಾರೆ, ನಾಳೆಯಿಂದ ನೀವು ಬರಬೇಡ್ರಿ ಅಂತಂದೇಳಿ ಈ ಥರ ಸಡನ್ ಆಗಿ 22 ಜನ ಬಿಡಿಸಿದ್ದಾರೆ. ನಮ್ಮ ಲೋಕಲ್ ಸ್ಥಳೀಯರನ್ನೇ ಬಿಡಿಸಿ ಆಮೇಲೆ ಬಿಹಾರದಿಂದ ಕರ್ಕೊಂಡ್ಬಂದು ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಕೆಲಸ ಕರ್ಕೊಂಡ್ರೆ ಇಲ್ಲ ನಾವು ಕರ್ಕೊಳ್ಳಲ್ಲ ಅಂತಂದೇಳಿ ಸಡನ್ ಆಗಿ ಇದಕ್ಕಿದ್ದಾಗೆ ಬಿಡಿಸಿದ್ದಾರೆ. ಆಮೇಲೆ ಸ್ಯಾಲ್ರಿನ 8,000 to 9,000 ರೂಪಾಯಿ ಅಷ್ಟೇ ಕೊಡೋದು ಒಂದು ಲೇಬರ್ಗೆ. ರೂಲ್ ಪ್ರಕಾರ ಗೌರ್ಮೆಂಟ್ ರೂಲ್ ಪ್ರಕಾರ ಆ್ಯಕ್ಟ್ ಏನೈತೆ 783 ರೂಪಾಯಿ ಪರ್ ಡೇ ಇರೋದು. ಅಂಥದ್ದು ಇವರು 305 ರೂಪಾಯಿ 300 ರೂಪಾಯಿ ಕೊಡ್ತಾರೆ ಪರ್ ಡೇ. ಹಾಗಾಗಿ ಭಾಳ ಸಮಸ್ಯೆ ಆಗಿದೆ. ಊರಿಂದ ನಮ್ಮ ಊರಿಗೆ ಸ್ಥಳೀಯರಿಗೆ ಕೂಡ ತುಂಬ ಡೆಸ್ಟ್ ಬರುತ್ತೆ. ಆದರೂ ನಾವು ಸುಧಾರಿಸ್ಕೊಂಡು ಏನಲ್ಲ ನಮ್ಮ ಲೋಕಲ್ ಲ್ಯಾಂಡ್ಗಳೆಲ್ಲ ಕೊಟ್ಟು ಸ್ಥಳೀಯ ಇದು ವಲಸೆ ಹೋಗ್ಬೇಕಲ್ಲ ಅಂತಂದೇಳಿ ಇದರಿಂದ ನಾವು ಭೂಮಿ ಕೊಟ್ಟು ಒಂದು ಕಾರ್ಖಾನೆ ಮಾಡ್ತಾರಲ್ಲ, ನಮಗೂ ಕೆಲಸ ಸಿಗುತ್ತಲ್ಲ ಅಂತ ಕೊಟ್ಟಿದ್ವಿ. ಬಟ್ ಏನಂದರೆ ನಮ್ಗೆ ಯಾವುದೇ ಉಪಯೋಗ ಆಗ್ತಿಲ್ಲ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಮಂಜುನಾಥ್, ಇನ್ನು ಸಂತೋಷ್ ಲಾಡ್ ಅವರ ತವರು ಜಿಲ್ಲೆಯಲ್ಲೇ ಈ ರೀತಿ ಯುವಕರಿಗೆ ಈ ಕಾರ್ಖಾನೆ ಯಾವ ರೀತಿ ಮೋಸ ಮಾಡ್ತಾ ಇದೆ ಅಂತ ಸಿಂಚನ ನೋಡೋದಾದ್ರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ತವರು ಜಿಲ್ಲೆ ಅಂದ್ರೆ ಅವಳಿ ಜಿಲ್ಲೆಯ ಅಖಂಡ ಜಿಲ್ಲೆ ಆಗಿದ್ದಂತ ಬಳ್ಳಾರಿ ಮತ್ತು ವಿಜಯನಗರ, ಆ ಎರಡೂ ಜಿಲ್ಲೆಗೆ ಸಂಬಂಧಪಟ್ಟಂತ ಇವರು ಸಚಿವರಿದ್ದಾರೆ, ಅಂದ್ರೆ ಶಾಸಕರು ಕೂಡ ಇದ್ರು. ಸೊ ಇವರ ಒಂದು ತವರು ಜಿಲ್ಲೆಯಲ್ಲಿ ಈಗ ಸ್ಥಳೀಯರಿಗೆ ಉದ್ಯೋಗ ಕಡಿತ ಮಾಡಿಬಿಟ್ಟು ಅವರನ್ನ ಕೆಲಸದಿಂದ ವಜಾ ಮಾಡಿರ್ತಕ್ಕಂಥ ಘಟನೆ ಕೂಡ ನಡೆದಿರತಕ್ಕಂಥದ್ದು. ಅಲ್ಲದೇನೆ ಒಂದು ಕಾರ್ಖಾನೆಯ ನಿಯಮ ಕೂಡ ಹೇಳುತ್ತೆ, ಯಾವುದೇ ಒಂದು ಕಾರ್ಖಾನೆ ಆ ಭಾಗದಲ್ಲಿ ಅಲ್ಲಿ ಸ್ಥಳೀಯರಿಗೆ ಆದ್ಯತೆ ಎಲ್ಲ ನಿಯಮಗಳನ್ನ ಗಾಳಿಗೆ ಈಗ ಹೊರ ರಾಜ್ಯದಿಂದ ಬಂದಂತ ಕೆಲವು ಜನಗಳಿಗೆ, ಅಲ್ಲಿರ್ತಕ್ಕಂತ ಕೆಲವು ಹೊರ ರಾಜ್ಯದಿಂದ ಬಂದಂತ ಜನಗಳಿಗೆ ಮಣೆಯನ್ನ ಹಾಕಿರ್ತಕ್ಕಂಥದ್ದು, ಅವರಿಗೆ ಉದ್ಯೋಗವನ್ನ ಕೊಡ್ಲಿಕ್ಕೆ ಈ ಒಂದು ಕಂಪನಿ ಮುಂದಾಗಿರ್ತಕ್ಕಂಥದ್ದು. ಇನ್ನು ಈ ಕಂಪನಿಯ ಬಗ್ಗೆ ನೋಡೋದಾದ್ರೆ ಯಾರಾದ್ರೂ ಈ ಕಂಪನಿ ಸರ್ಕಾರ ಅವರು ಮಾಡ್ತಕ್ಕಂಥದ್ದು ಹೊಸಪೇಟೆ ತಾಲೂಕಿನ ಹಾರವನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಸಾಯಿ ವಿಜಯ ಪ್ರಗತಿ ಸ್ಟೀಲ್ಸ್ ಕಂಪನಿ ಅನ್ನೋ ಕೂಡ ಈಗ ಗೊತ್ತಾಗಿರ್ತಕ್ಕಂಥದ್ದು. ಯಾರು ಪ್ರಶ್ನೆ ಮಾಡ್ತಾರೋ ಅಂತವ್ರನ್ನ ಟಾರ್ಗೆಟ್ ಮಾಡ್ಬಿಟ್ಟು ಅವರನ್ನ ಕೆಲಸದಿಂದ ವಜಾ ಮಾಡ್ತಕ್ಕಂಥ ಶಿಕ್ಷೆಯನ್ನು ಕೂಡ ಕೊಡ್ತಾ ಇದೆ. ಕಾರ್ಖಾನೆ ನಿರ್ಮಾಣಕ್ಕೆ ಇಲ್ಲಿರ್ತಕ್ಕಂಥ ಸ್ಥಳೀಯರು ಅಂದ್ರೆ ರೈತರು ಭೂಮಿಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಈಗ ಆ ನಿಯಮಗಳು ಏನಾಗ್ತಾ ಇವೆ, ಉಲ್ಲಂಘನೆ ಆಗ್ತಾ ಇವೆ. ಈ ಒಂದು ಕಂಪನಿ ಈಗ ಹೊರ ರಾಜ್ಯದವರಿಗೆ ಮಣೆಯನ್ನ ಹಾಕಿರ್ತಕ್ಕಂಥದ್ದು. ಏನು ಸ್ಥಳೀಯರು ಸುಮಾರು 28 ಕಾರ್ಮಿಕರನ್ನ ಕೆಲಸದಿಂದ ವಜಾ ಮಾಡಲಾಗಿದೆ. ಈ ಸ್ಥಾನಕ್ಕೆ ಹೊರ ರಾಜ್ಯದಿಂದ ಬಂದಂತ ಬಿಹಾರದಿಂದ ಬಂದಂತ ಕಾರ್ಮಿಕರನ್ನ ಕೂಡ ಕರೆತರಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಮತ್ತು ಕಳೆದ 15-20 ವರ್ಷಗಳಿಂದ ಈ ಒಂದು ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಮತ್ತು ಕನಿಷ್ಠ ವೇತನ ಕೂಡ ಈ ಒಂದು ಕಂಪನಿ ನೀಡ್ತಾ ಇರ್ಲಿಲ್ಲ. ತಿಂಗಳಿಗೆ 9,000 to 10,000 ರೂಪಾಯಿನ ಮಾತ್ರ ಇವರು ಕೊಡ್ತಾ ಇದ್ರು. ಅಕ್ಕಪಕ್ಕದ ರೈತರ ಜಮೀನುಗಳಲ್ಲಿರ್ತಕ್ಕಂಥ ಬೆಳೆಗಳಿಗೆ ಧೂಳು ಬರ್ತಿತ್ತು, ಬೆಳೆ ಹಾನಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕಂಪ್ಲೇಂಟ್ಸ್ ಕೂಡ ಇತ್ತು. ಇದಕ್ಕೆ ಕೂಡಲೇ ಸ್ಥಳೀಯರಿಗೆ ಉದ್ಯೋಗನ ನೀಡಬೇಕು, ಇಲ್ಲಾಂದ್ರೆ ಕಾರ್ಖಾನೆಗೆ ಮುತ್ತಿಗೆ ಹಾಕ್ತೇವೆ ಅಂತ ಹೇಳ್ಬಿಟ್ಟು ರೈತರು ಕೂಡ ಈಗ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ.
ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂತ ಏನು ಕೃಷ್ಣಮೂರ್ತಿ ಅವರು ಕೂಡ ಇದಕ್ಕೆ ಅಂದ್ರೆ ಈ ಇಷ್ಟೆಲ್ಲಾ ಕಂಪನಿ ಪ್ರಗತಿ ಸ್ಟೀಲ್ಸ್ ಕಂಪನಿ ಅನ್ಯಾಯ ಮಾಡ್ತಾ ಇದ್ರು ಕೂಡ ಇದ್ರ ಬಗ್ಗೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ರೈತರು. ಅಂತವ್ರನ್ನ ಟಾರ್ಗೆಟ್ ಮಾಡ್ಬಿಟ್ಟು ಕೆಲಸದಿಂದ ವಜಾ ಮಾಡ್ತಕ್ಕಂತ ಒಂದು ಶಿಕ್ಷೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಕನ್ನಡಪರ ಸಂಘಟನೆಗಳು ಇಲ್ಲಿರ್ತಕ್ಕಂತ ಸ್ಥಳೀಯ ಸಂಘಟನೆಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಸ್ಥಳೀಯರಿಗೆ ಉದ್ಯೋಗ ಕೊಡ್ಬೇಕು, ಇಲ್ಲಾಂದ್ರೆ ಕಾರ್ಖಾನೆ ಎದುರು ಪ್ರತಿಭಟನೆಯನ್ನ ನಾವು ಮಾಡ್ತೇವೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಕಂಪನಿಗೆ ಕೊಟ್ಟಿರ್ತಕ್ಕಂಥದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಹಿರೇಮಠ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. Yeah.